ಹಾಯ್ ಹಲೋ ವಿದ್ಯಾರ್ಥಿಗಳೇ. ಎಲ್ಲ ಒಂದು KCET ಅಂಡರ್ ನೀಟ್ ಸ್ಟೂಡೆಂಟ್ಗೆ ನಿನ್ನೆ ರಾತ್ರಿ ಟೈಮ್ ಬಂದುಬಿಟ್ಟು ಎಲ್ಲರೂ ಕೂಡ ಸೆಕೆಂಡ್ ರೌಂಡ್ ರಿಸಲ್ಟ್ KCET ಸ್ಟೂಡೆಂಟ್ ಆ್ಯಂಡ್ ಫಸ್ಟ್ ರೌಂಡ್ ನೀಟ್ ಸ್ಟೂಡೆಂಟ್ ಕೂಡ ನಿಮ್ಮ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಮಾಕ್ ರಿಸಲ್ಟ್ಗೂ ಫೈನಲ್ ರಿಸಲ್ಟ್ಗೂ ವ್ಯತ್ಯಾಸ ಆಗಲ್ಲ ಅಂತ ಅಂದ್ಕೊಂಡವರು ಕೂಡ ಒಂದು 5% ವ್ಯತ್ಯಾಸ ಆಗಿದೆ. ಕೆಲವೊಬ್ಬರಿಗೆ ಸೀಟ್ ಸಿಕ್ಕರೂ ಸಹಿತ ಮಾಕಲ್ಲಿ ಪ್ರೈಸ್ನೊಳಗಡೆ ಸೀಟ್ ಸಿಕ್ಕಿಲ್ಲ. ಆ್ಯಂಡ್ ಆಲ್ಮೋಸ್ಟ್ 90% ಅವೇ ಕಾಲೇಜಸ್ ಕೂಡ ಸಿಕ್ಕಿದ್ದಾವೆ, ಅಷ್ಟೊಂದೇನು ಚಾನ್ಸ್ ಆಗಿಲ್ಲ. ಯಾಕೆ ಚೇಂಜಸ್ ಆಯಿತು ಅಂತಂದರೆ ಎವ್ರಿ ಟೈಮ್ ಒಂದು 5% ಅಷ್ಟೇ ಚೇಂಜಸ್ ಆಗ್ತಿತ್ತು. ಈ ಸಾರ್ತಿ ಒಂದು 10-15% ಚೇಂಜಸ್ ಜಾಸ್ತಿನೇ ಆಗಿದೆ. ಕಾರಣ ಬಂದುಬಿಟ್ಟು ಸಿಂಪಲ್, ಹೊಸದಾಗಿ ಕಾಲೇಜಸ್ಸು ಯಾಡ್ ಮಾಡಲಿಕ್ಕೂ ಕೂಡ ಆಪ್ಷನ್ ಎಂಟ್ರಿ ಒಳಗಡೆ ಕೊಟ್ಟಿದ್ದರು. ಅಂತಂದರೆ ಓನ್ಲಿ ಈ ವರ್ಷ ಯಾವ ರೀತಿ ಇರ್ತಿತ್ತು, ಮೇಲೆ ಕೆಳಗಡೆ ಮಾಡ್ಕೋಬೋದು ಸಿಕ್ಕಿರೋ ಕಾಲೇಜು ಅಂತ ಇರ್ತಾಯಿತ್ತು. ಅಂದರೆ ಮಾಕ್ ರಿಸಲ್ಟ್ಗೆ ಅಂದರೆ ಫಸ್ಟ್ ರೌಂಡು ಸೆಕೆಂಡ್ ರೌಂಡಿಗೆ ಬಂದಾಗ ಯಾವುದೇ ರೀತಿಯಾಗಿ ಹೊಸದಾಗಿ ಕಾಲೇಜಸ್ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿರ್ತಾರಿರಲಿಲ್ಲ. ಬಟ್ ಈ ಸರ್ತಿ ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಕೊಟ್ಟಿದ್ದರು. ಆ್ಯಂಡ್ ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡ್ ಬರುವಾಗ ಕೋರ್ಸಸ್ಗಳು ಆ್ಯಡ್ ಆಗಿದ್ದು. ಹಂಗಾಗಿ ಹೊಸದಾಗಿ ಜಾಸ್ತಿ ಜನನೇ ಆ್ಯಡ್ ಮಾಡಿಕೊಂಡಿದ್ರಿ. ಮಾಕ್ ರಿಸಲ್ಟಲ್ಲೂ ಕೂಡ ಮಾಕ್ ರಿಸಲ್ಟ್ ಬಂದಾದ ನಂತರ ಕೂಡ ಜಾಸ್ತಿ ಟೈಮ್ ಕೊಟ್ಟಿದ್ದರು ಕೆಯ್ದವರು. ಹಂಗಾಗಿ ವೇರಿಯೇಷನ್ ಆಗಿದೆ, ಇಲ್ಲಂತಲ್ಲ, ಆಯಿತಾ. ಇವಾಗ ಪ್ರೊವಿಷನಲ್ ರಿಸಲ್ಟ್ಗೂ ಫೈನಲ್ ರಿಸಲ್ಟ್ಗೂ ಏನಾದರೂ ಚೇಂಜಸ್ ಆಗುತ್ತಾ? ಓಕೆ ನೋಡಿ, ಮೊದಲು ನೀವು ಇನ್ನೂ ಕೂಡ ಪ್ರೊವಿಷನಲ್ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ವಾ, ಈ ಲಿಂಕ್ ಡೈರೆಕ್ಟಾಗಿ KO ಪೇಜ್ ಓಪನ್ ಮಾಡಿದರೆ ಇದೇ ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ, ಲಿಂಕ್ ಓಪನ್ ಆಗುತ್ತೆ. ಓಪನ್ ಮಾಡ್ಕೊಂಡು ಡೈರೆಕ್ಟ್ ನಿಮಗೆ ಲಿಂಕ್ ಅವ್ರ CET ನಂಬರು, ಡೇಟ್ ಆಫ್ ಬರ್ತು ಆ್ಯಂಡ್ ಕ್ಯಾಪ್ಚಾ ಹಾಕೊಂಡ್ಬಿಟ್ರೆ ರಿಸಲ್ಟ್ ಚೆಕ್ಔಟ್ ಮಾಡ್ಕೋಬಹುದು. ಸಿಂಪಲ್. ಸರಿ, ಅದಾದ ನಂತರ ಕೆಳಗಡೆ ಕೊಟ್ಟವ್ರೆ. ಆ್ಯಕ್ಚುಲಿ ನಿನ್ನೆ ಸಾಯಂಕಾಲ ಇದು ಬೇರೆ ಇತ್ತು, ಇವತ್ತು ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ. ಓಕೆ, ಆದಷ್ಟು ಬೇಗನೆ ಕೇಳಿದವರು ಚೇಂಜಸ್ ಮಾಡ್ಕೊಂಡಿದ್ದಾರೆ. ಏನಿದೆ ನೋಡಿ, ನೋಟ್ ಏನು ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳೋಣ, ಅಥವಾ ಅವರು PDF ಕೂಡ ಕೊಟ್ಟಿದ್ದಾರೆ. ಓಕೆ, ಅದನ್ನು ಕೂಡ ಮಾಡ್ಕೋಬೋದು. ಏನೇನು ಕೊಟ್ಟಿದ್ದಾರೆ, UGCET 2026 ಸೆಕೆಂಡ್ ರೌಂಡ್, okay, and UG NEET 2026 first round, seat allotment based on conducted as per rules and provisional result has been published on 23/8/2026. Okay, after verifying this result, the candidates shall not report the provisionally allotted college. ಅಂದರೆ ಈಗೇನು KCET ಸೆಕೆಂಡ್ ರೌಂಡು ಆ್ಯಂಡ್ ನೀಟ್ ಫಸ್ಟ್ ರೌಂಡು ಅವರ ನಿಯಮಾನುಸಾರ, ಅಂದರೆ ಅವ್ರದ್ದು ಏನು ಪದ್ಧತಿಗಳಿದ್ದಾವೆ ಆ ರೂಲ್ಸ್ ಪ್ರಕಾರ ಅವರು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾವತ್ತು? 23/8/2026. ನೀವು ಇದನ್ನೆಲ್ಲನೂ ಕೂಡ ನೋಡಿಕೊಂಡು, ಓಕೆ, ನೀವು ಎಲ್ಲನೂ ಕೂಡ ವೆರಿಫೈ ಮಾಡಿಕೊಂಡು ನೀವೇನಾದರೂ ಓಕೆ ಕಾಲೇಜ್ಗೂ ಅಡ್ಮಿಷನ್ ಮಾಡ್ಕೊತೀರಂದರೆ ತಪ್ಪು. ಯಾಕಂದರೆ ಇದನ್ನು ಕೂಡ ಏನಿದೆ ಅಂತಂದರೆ ಪ್ರೊವಿಷನಲ್ ರಿಸಲ್ಟ್ ಇರೋದು. ಇದನ್ನು ಕೂಡ ಪ್ರೊವಿಷನಲ್ ರಿಸಲ್ಟು ಅಂದರೆ ತಾತ್ಕಾಲಿಕ ಅಂತಂದು. ಅಂದರೆ ತಾತ್ಕಾಲಿಕ ಪ್ರೊವಿಷನಲ್ ರಿಸಲ್ಟಿಗೆ ಚೇಂಜ್ ಆಗುತ್ತಾ ಹೇಳ್ತೀನಿ ನೋಡಿ, ಕೇಳಿ. ನೆಕ್ಸ್ಟ್ 2ನೇ ಪಾಯಿಂಟ್ ನೋಡಿ, ಇಫ್ ದೇರ್ ಎನಿ ಸ್ಪೆಸಿಫಿಕ್ ಅಬ್ಜೆಕ್ಷನ್ ರಿಗಾರ್ಡಿಂಗ್ ದ ಪ್ರೊವಿಷನಲ್ ರಿಸಲ್ಟ್ ಪಬ್ಲಿಷ್ಡ್ ಅಂತಂದರೆ ಇದರಲ್ಲಿ ಏನಾದರೂ ಪ್ರೊವಿಷನಲ್ ರಿಸಲ್ಟ್ ಒಳಗಡೆ ಏನಾದರೂ ನಿಮ್ಮದು ಸ್ಪೆಸಿಫಿಕ್ ಆಗಿ ಅಬ್ಜೆಕ್ಷನ್ಗಳಿದ್ದರೆ ಬೇಸ್ಡ್ ಆನ್ ಹೆಂಗೆ ಗೊತ್ತಾಗುತ್ತೆ, ನಾವು ಹೆಂಗೆ ಅಬ್ಜೆಕ್ಷನ್ ಹಾಕೋದು ಅಂತಂದರೆ ಕಟ್ ಆಫ್ ಚೆಕ್ ಮಾಡ್ಕೋರಿ, ಹೋಗ್ಬಿಟ್ಟು ಕಟ್ ಆಫ್ನ ಚೆಕ್ ಮಾಡ್ಕೋರಿ. ಆ್ಯಂಡ್ ಆಪ್ಷನ್ಸ್ ಎಂಟರ್ಡ್ ಬಟ್ ನಾಟ್ ಸೀಟ್ ಅಲಾಟೆಡ್ ಅಂದರೆ ಈ ಥರ ಎಲ್ಲ ಹಾಕೋಂಗಿಲ್ಲ ನೀವು, ಆಯಿತಾ. ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಬಟ್ ಸೀಟ್ ನಾಟ್ ಅಲಾಟೆಡ್ ಅಂತ ಅನ್ನೋಂಗಿಲ್ಲ. ನೀವು ಕಟ್ ಆಫ್ನ ಚೆಕ್ಔಟ್ ಮಾಡ್ಕೋಬೇಕು. ಈ ಫಾರ್ ಎಕ್ಸಾಂಪಲ್ ಈಗ GMR ಅಂತ ಇದ್ದೀರ, ನೀವು GMRಲ್ಲಿ ಇದ್ದೀರ. ಈ GMR ಒಳಗಡೆ ಎಲ್ಲ ಒಂದು ಕೋರ್ಸಸ್ಗಳನ್ನು ಚೆಕ್ಔಟ್ ಮಾಡ್ಕೋಬೇಕು. ನೀವು ಯಾವ ಕೋರ್ಸ್ ಆಪ್ಷನ್ ಎಂಟ್ರಿ ಮಾಡ್ಕೊಂಡ್ರೆ ಆ ಕೋರ್ಸಸ್ನ. ಓಕೆ, ನಿಮ್ದು 60,000 ಇದೆ ರ್ಯಾಂಕು. ಓಕೆ, ಎಲ್ಲ ಕಟಪ್ಪು 59,000 ಒಳಗಡೆ, 59,999 ಒಳಗಡೆ ನಿಂತಿದ್ದು ಅಂತಂದರೆ ಅದು ಏನು ಕೂಡ ತಪ್ಪಿಲ್ಲ, ಅದು ಕರೆಕ್ಟೇ ಇದೆ. ಇಲ್ಲ, ಸೇಮ್ GMR ಒಳಗಡೆ ಇನ್ನೊಂದು ಕಾಲೇಜ್ ಒಳಗಡೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರೆ ಅದು 61,000ಕ್ಕೆ ಕಟ್ ಆಫ್ ನಿಂತಿದೆ ಅಂತಂದರೆ ಅದು ನಿಮ್ಗೆ ಅಲಾಟ್ಮೆಂಟ್ ಆಗಬೇಕಿತ್ತು, ಅದು ಆಗಿಲ್ಲ. ಅದಕ್ಕೆ ತಪ್ಪು ಯಾರ್ದು KEದವರಾಗಿರ್ತದೆ. ಆ ಥರ ಏನಾದರೂ ತಪ್ಪಿದರೆ ನೀವು ಇಮ್ಮಿಡಿಯೇಟಾಗಿ ಏನು ಮಾಡ್ಬೇಕಂತಂದರೆ 24/8/2026 ಅಂದರೆ ಇವತ್ತು ಸಾಯಂಕಾಲ 4 ಗಂಟೆ ಒಳಗಡೆ ವಿತ್ ಏನಂತಂದರೆ ಆಧಾರ ಇಟ್ಕೊಂಡು ಹೇಳಿದ್ದಾರೆ. ವಿತ್ ಅಂದರೆ ಕಟ್ ಆಫ್ ಇತ್ತು ಹೇಳಿದ್ನಲ್ಲ, ಅದನ್ನು ಆಧಾರ ಇಟ್ಕೊಂಡು ಈ KE ಅಥಾರಿಟಿ k@nic.in ಅಂತ ಕಾಣಿಸ್ತಲ್ಲ, ಇದಕ್ಕೆ ನೀವು ಮೇಲ್ ಮಾಡಬೇಕಾಗುತ್ತೆ ಇವತ್ತು ಸಾಯಂಕಾಲ ಒಳಗಡೆ. ನೆಕ್ಸ್ಟ್, ಸೀಟ್ ನಾಟ್ ಅಲಾಟೆಡ್ ಡ್ಯೂ ಟು ನಾಟ್ ಎಂಟ್ರಿ ಆಪ್ಷನ್ಸ್, ಸಚ್ ಅಬ್ಜೆಕ್ಷನ್ ಶುಡ್ ನಾಟ್ ಬಿ ಸಬ್ಮಿಟೆಡ್. ನೋಡಿ, ನಾನು ಆಪ್ಷನ್ ಎಂಟ್ರಿ ಮಾಡಿಲ್ಲ, ನನಗೆ ಸೀಟು ಕೊಟ್ಟಿಲ್ಲ ನೀವು ಅನ್ನಂಗಿಲ್ಲ. ಆಪ್ಷನ್ ಎಂಟ್ರಿ ಮಾಡಿರಬೇಕು. ಕಟ್ ಆಫ್ ಕೂಡ ನಿಮಗಿಂತಲೂ ಚೆನ್ನಾಗಿ ಇದ್ದರೂ ಕೂಡ ಸಿಕ್ಕಿಲ್ಲ ಅಂತಂದರೆ ಆ ರೀತಿ ಇದ್ದರೆ ನೀವು ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಚೇಂಜ್ ಆಪ್ಷನ್ ವಿಲ್ ನಾಟ್ ಬಿ ಅಲೌಡ್ ಎಟ್ ದಿಸ್ ಸ್ಟೇಜ್. ಇವಾಗ ನಿಮ್ಗೆ ಚೇಂಜ್ ಮಾಡಲಿಕ್ಕೆ ಕೊಡಲ್ಲ ಅವರು, ಯಾಕಂದರೆ ಟೈಮ್ ಆಳೆ ಓವರ್ ಆಯಿತು. ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟ್, ದ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಆಫ್ ದ UGCET 2026 ರಿಸಲ್ಟ್ ರೌಂಡ್ ಟು, ಓಕೆ, ಅಂದರೆ ಸೆಕೆಂಡ್ ರೌಂಡ್ ಆ್ಯಂಡ್ UG NEET 2026 ಫಸ್ಟ್ ರೌಂಡ್ ವಿಲ್ ಬಿ ಡಿಕ್ಲೇರ್ಡ್ ಆಫ್ಟರ್ ವೆರಿಫಿಕೇಷನ್ ಆಫ್ ದ ಅಬ್ಜೆಕ್ಷನ್. ಅಂದರೆ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತಂದರೆ ಇವಾಗ ಎಲ್ಲನೂ ಕೂಡ ಅಬ್ಜೆಕ್ಷನ್ನ 4 ಗಂಟೆವರೆಗೂ ಕೂಡ ನೋಡ್ತಾರೆ. ಇವತ್ತು 4 ಗಂಟೆವರೆಗೂ ಕೂಡ ನೋಡಿಕೊಂಡು ಆದಷ್ಟು ಇವತ್ತು ಸಾಯಂಕಾಲ, ಇಲ್ಲಾಂತಂದ್ರೆ ಇವತ್ತು ಬಿಡ್ಲಿಕ್ಕೆ ಅಂದರೆ ಡೌಟ್. ಯಾಕಂದರೆ 4 ಗಂಟೆವರೆಗೂ ಕೂಡ ನೋಡಿ ಅದು ಮಾಡಿಕೊಂಡ್ರೆ ಅವರೆಲ್ಲನೂ ಕೂಡ ನೋಡಬೇಕಲ್ವ, ಬಿಟ್ಟರೆ ನೈಟ್ ಆಗುತ್ತೆ ಇವತ್ತು, ಆಯಿತಾ. ಇವತ್ತು ನೈಟ್ ಆಗುತ್ತೆ, ಇಲ್ಲಾಂತಂದ್ರೆ ನಾಳೆ ಒಂದು 11 ಗಂಟೆ ಮೇಲೆ ಅಥವಾ ನಾಳೆನೂ ಕೂಡ ಸಾಯಂಕಾಲ ಆಗ್ಬೋದು.
ಓಕೆ, ನೆಕ್ಸ್ಟು ಕೆ ವಿಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಆ್ಯಕ್ಷನ್ಸ್ ಆರ್ ಕಾನ್ಸಿಕ್ವೆನ್ಸಸ್ ಅರೈಸಿಂಗ್ ಡ್ಯೂ ಟು ನಾನ್ ಕಂಪ್ಲೇಂಟ್ಸ್ ವಿತ್ ದ ರೆಸ್ಟ್ರಿಕ್ಷನ್ಸ್ ಆ್ಯಂಡ್ ನೋಟಿಫಿಕೇಶನ್ ಆ್ಯಂಡ್ ಅನೌನ್ಸ್ಮೆಂಟ್ ರಿಗಾರ್ಡಿಂಗ್ ದ ಸೀಟ್ ಅಲಾಟ್ಮೆಂಟ್ ಅಫಿಯರಿಂಗ್ ಆನ್ ದ ಕೆ ವೆಬ್ಸೈಟ್. ಕ್ಯಾಂಡಿಡೇಟ್ ಆರ್ ಅಡ್ವೈಸ್ಡ್ ಟು ವಿಸಿಟ್ ದ ಕೆ ವೆಬ್ಸೈಟ್ ಫ್ರೀಕ್ವೆಂಟ್ಲಿ ಫಾರ್ ದ ಅಪ್ಡೇಟ್ಸ್. ಸೊ ನೋಡಿ, ಅರ್ಥ ಮಾಡ್ಕೋಬೇಕು. ನೀವು ಇನ್ಮೇಲೆ ಬರ್ತಕ್ಕಂಥ ಎಲ್ಲ ಒಂದು ಅಪ್ಡೇಟ್ಸ್ಗಳು, ನೋಟಿಫಿಕೇಷನ್ಗಳು ನಿಮಗೆ ಪರ್ಸ್ನಲಾಗಿ ಕಳ್ಸೋಕ್ಕಾಗಲ್ಲ. ಸೊ ಹಂಗಾಗಿ ವೆಬ್ಸೈಟ್ ಒಳಗೆ ಕಳಿಸ್ತಾ ಇರ್ತಾರೆ, ಆ್ಯಂಡ್ ಟ್ವಿಟರಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಆ್ಯಂಡ್ ನಾವು ಕೂಡ ಯೂಟ್ಯೂಬ್ ಒಳಗೂ ಕೂಡ ಹೇಳ್ತೀವಿ. ಇದನ್ನೆಲ್ಲನೂ ಕೂಡ ನೋಡಿ ಸಹಿತ ನೀವು ನಾನು ಚಾಯ್ಸ್ ಎಂಟ್ರಿ ಡೇಟಾಗಿ ಗೊತ್ತಿರಲಿಲ್ಲ, ಕ್ಲೋಸ್ ಆಗಿಬಿಡ್ತು, ನಂಗೆ ಇನ್ನೂ ಒಂದಿನ ಡೇಟ್ ಕೊಡ್ರಿ, ಬರಲ್ಲ. ವಿತಿನ್ ಟೈಮ್ ಡೇಟ್ ಒಳಗಡೆ ನೀವು ಚಾಯ್ಸ್ ಎಂಟ್ರಿ ಮಾಡಿರಿ. ವಿತಿನ್ ಕೊಟ್ಟಿರ್ತಕ್ಕಂಥ ಟೈಮ್ ಒಳಗಡೆ ನೀವು ಏನು ಮಾಡಬೇಕಂದ್ರೆ ಫೀಸ್ ಪೇಮೆಂಟ್ ಮಾಡಿ. ಅಂದರೆ ಚಾಯ್ಸ್ 1 ಕೊಡೋರು ಆಯಿತು, 2 ಕೊಡೋರು, ಆ್ಯಂಡ್ ವಿತಿನ್ ಟೈಮ್ ಒಳಗಡೆ ಹೋಗ್ಬಿಟ್ಟು ಕಾಲೇಜ್ ಅಡ್ಮಿಷನ್ ಆಗಬೇಕು. ಓಕೆ, ಯಾಕಂದರೆ ಇಷ್ಟು ದಿನನೇ ವೆಯ್ಟ್ ಮಾಡಿದ್ರೆ ಇವಾಗ ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಆಗೋತ್ತಾ. ಇನ್ನೂ ಏನು ಬಂದರೆ ಏನಾಗುತ್ತೆ ಅಂದರೆ ಇನ್ನೂ ಒಂದು ವಾರ, ಒಂದು 7 ದಿನ ಕರೆಕ್ಟಾಗಿ ನೀವು ಕೂತ್ಬಿಟ್ಟು ಮಾಡಿಬಿಟ್ರೆ ಕಾಲೇಜ್ ಅಡ್ಮಿಷನ್ ಆಗಿಬಿಡುತ್ತೆ. ಆಮೇಲೆ ನಿಮ್ಗೆ ಕೇಸ್ ಅವಸ್ಥೆನೇ ಬೇಡ. ಓಕೆ, ನಿಮಗೆ ಸೀಟ್ ಸಿಕ್ಕಿದ್ರೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ಹೇಳ್ತಾ ಇರೋದು ನಾನು. ಇಲ್ಲ ಇನ್ನೂ ಕೂಡ ನಂಗೆ ಬೆಟ್ರ್ ಬೇಕು ಅನ್ನೋರು ಇರ್ತಾರೆ. ಓಕೆ, ಆ್ಯಂಡ್ ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ ಇನ್ನೊಂದು ಟೈಮ್ ಹೇಳ್ತೀನಿ. ಆ್ಯಂಡ್ ಯಾರೆಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ಬೇಕಿತ್ತಂದರೆ ಕಮೆಂಟಲ್ಲಿ ಹಾಕಿ. ಸ್ವಲ್ಪ ಡಾಕ್ಯುಮೆಂಟ್ಸ್ಗಳು ಸ್ವಲ್ಪ ಚೇಂಜಸ್ಗಳಾಗಿದ್ದಾವೆ, ಅದ್ರ ಬಗ್ಗೆ ನೀಟಾಗಿ ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸದ್ಯದರಲ್ಲಿ. ಅದನ್ನು ಕೂಡ ನೋಡಿ ನೀಟಾಗಿ ಡಾಕ್ಯುಮೆಂಟ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಸಿಂಪಲ್ಲಾಗಿ ಪ್ರೊವಿಷನಲ್ಗಳಿಗೆ ಆ್ಯಂಡ್ ಫೈನಲ್ ರಿಸಲ್ಟ್ಗೂ ಏನೂ ಕೂಡ ಚೇಂಜಸ್ ಆಗಲ್ಲ. ಸೊ ಯಾಕಂತಂದರೆ ನಿಮ್ಗೆ ಏನಾದರೂ ಕಂಪ್ಲೇಂಟ್ಗಳು ಇದ್ದರೆ ನೋಡಿಬಿಟ್ಟು ಚೇಂಜಸ್ ಮಾಡ್ತಾರೆ. ಸೊ ಅಂದರೆ 99.99ಕ್ಕೆ 100% ಕೂಡ ಚೇಂಜಸ್ ಆಗಲ್ಲ, ಅದೇ ರಿಸಲ್ಟ್ ಬರುತ್ತೆ. ಸೊ ಇವತ್ತೇ ಕೂತ್ಬಿಟ್ಟು ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಇಷ್ಟ ಇದೆಯಾ ಬೇಡವಾ ಎಲ್ಲನೂ ಕೂಡ ಡಿಸೈಡ್ ಮಾಡ್ಕೊಳ್ಳಿ. ಇವತ್ತೇ ಮಾಡ್ಕೊಂಬಿಡಿ ಆದಷ್ಟು. ಓಕೆ, ಆ್ಯಂಡ್ ಕಾಲೇಜು ಎಷ್ಟಾಗಿತ್ತು ಅಂದರೆ ಅದ್ರ ಬಗ್ಗೆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಗೂಗಲ್ ಅಥವಾ ಬೇರೆಯನ್ನು ಕೂಡ ಅಲ್ಲಿ ಸೀನಿಯರ್ಸ್ ಯಾರಾದರೆ ತಿಳ್ಕೊರಿ. ಯಾಕಂದರೆ ಟೈಮ್ ಜಾಸ್ತಿ ಇಲ್ಲ, ಇವಾಗಲೇ ತಿಳ್ಕೊಬೇಕು. ಓಕೆ, ಸರಿ ಕಣ್ರು, ಥ್ಯಾಂಕ್ ಯು.